ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಕಾರ್ತಿಕ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಹೋದ ವಿಡಿಯೋದಾಗ ಪಂಪಿಂದ ನಿಮ್ಗೆ ಲ್ಯಾಂಡ್ ಬಗ್ಗೆ, ಆಮೇಲೆ ಎಷ್ಟು ಪಂಪ್ಗಳದಾವು, ಸಾಯಿಲ್ ಡಿಫ್ರೆನ್ಸು ಎಲ್ಲ ಹೇಳಿದೆ ನಿಮ್ಗೆ. ಸೊ ಇವತ್ತಿನ ವಿಡಿಯೋದಾಗ ಎಲಿಜಿಬಿಲಿಟಿ, ಆಮೇಲೆ ಡಾಕ್ಯುಮೆಂಟ್ಸ್, ಆಮೇಲೆ ಫಂಡ್ಸು, ಆಮೇಲೆ ಮತ್ತು ಹೆಂಗೆ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಅಂತ. ಸೊ ಮೊದಲೇದಾಗಿ ಎಲಿಜಿಬಿಲಿಟಿಗೆ ಹೋಗುವಂತ. ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನೈತಿ ನೋಡುವಂತ ಬರ್ರಿ. ಮೊದಲೇದಾಗಿ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಎಲಿಜಿಬಿಲಿಟಿ ಅಂದ್ರೆ ಯಾರಿಗೆಲ್ಲ ಇದು ಅಪ್ಲೈ ಆಗುತ್ತೆ ಅಂತೇಳಿ ನೋಡುವಂತ. ಸೊ ಮೊದಲೇದಾಗಿ ಏಜ್ ಲಿಮಿಟ್ ಬರ್ತ್ರಿ. ಏಜ್ ಲಿಮಿಟ್ 21 ಮೇಲ್ಪಟ್ಟು 60 ಕೆಳಗೆ ಯಾರದಿರಲ್ಲ ಅವ್ರಿಗೆ ಎಲಿಜಿಬಿಲಿಟಿ ಸಿಗುತ್ತೆ ಅಪ್ಲಿಕೇಶನ್ ಹಾಕಕ್ಕೆ. ಅಂದ್ರೆ 60 ವಯಸ್ಸು ಮೇಲಿದ್ದವ್ರಿಗೆ ಸಿಗಂಗಿಲ್ಲ. 60 ವಯಸ್ಸು ತಳಗೆ 21 ವರ್ಷ ಮೇಲೆ ಇರಬೇಕು. ಒಟ್ಟಾರೆ ಮೆಚೂರಿಟಿ, ಆಮೇಲೆ ಸ್ವಲ್ಪ ತಿಳಿದೋರು ಇದ್ರೆ ಚಲೋ. ಆಮೇಲೆ ನೆಕ್ಸ್ಟ್ ಸಿಟಿಜನ್ಶಿಪ್. ಆಮೇಲೆ ನೀವು ಇಂಡಿಯನ್ ಸಿಟಿಜನ್ಶಿಪ್ ಇದ್ರೆ ಕೊಡ್ತಾರೆ. ಎಜುಕೇಷನ್ ಬಂದು ರೂರಲ್ದಾಗ 10th+ ಇರ್ಬೇಕು ರೀ. ಅಂದ್ರೆ 10ನೇತಿ ಕಲ್ತಿರ್ಬೇಕು ಅಂದ್ರೆ ನಿಮಗೆ ಅಪ್ಲಿಕೇಶನ್ಗೆ ಕೊಡ್ತಾರೆ. ಯಾಕಂದ್ರೆ ಮಾರ್ಕ್ ಶೀಟ್ ಅದೆಲ್ಲ ಕೇಳ್ತಾರೆ ಅವ್ರು. ಎಜುಕೇಷನ್ ಮೇನ್ ಇಂಪಾರ್ಟೆಂಟ್. ಯಾವುದೇ ಬಿಸ್ನೆಸ್ ಮಾಡಿರಿ ಎಜುಕೇಷನ್ ಈಸ್ ಮೇನ್ ಇಂಪಾರ್ಟೆಂಟ್. ಆಮೇಲೆ ಅರ್ಬನ್ ಒಳಗೆ ಅಟ್ಲೀಸ್ಟ್ 12th ಪಾಸ್ ಏನೋ ಮಾಡಿರಿ, 10th ಅಟ್ಲೀಸ್ಟ್ ಪಾಸ್ ಆಗಿರ್ಬೇಕು ನೀವು, ಅಂದ್ರೆ ಅಪ್ಲೈ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಫೈನಲಿ ಬ್ಯಾಂಕ್ ಸ್ಟೇಟ್ಮೆಂಟು, FD, ಪ್ರಾಪರ್ಟಿ, ಆಮೇಲೆ ITR ರಿಟರ್ನ್ ಎಲ್ಲ ಪ್ರೂಫ್ ಕೇಳ್ತಾರೆ ಅವರು. ಅಂದ್ರೆ ನಿಮ್ಮ ಕಡೆ ತಾಕತ್ತು ಐತೆ ಇಲ್ಲೋ ಮಾಡಕ್ಕಂಥೇಳಿ ಕೇಳ್ತಾರೆ. ಯಾಕಂದ್ರೆ ಪಂಪ್ ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್. ಸಮುದ್ರ ಇದ್ದಂಗೆ ಇದು. ಭಾಳ ರೊಕ್ಕ ಹೊರಗೂ ಹೋಗ್ತೈತಿ, ಒಳಗೂ ಬರ್ತೈತಿ. ಸೊ ಕಂಟ್ರೋಲ್ ಮಾಡೋಷ್ಟು ನಿಮ್ಮ ಸ್ಟೇಬಲ್ ಇರ್ಬೇಕು ಫೈನಾನ್ಷಿಯಲಿ. ಇವತ್ತು ಹೋದರೂ ನೀವು ಕೈಯಲ್ಲಿ ಹಾಕಿ ನಡ್ಸೋಂಗೆ ಇರಬೇಕು. ಅದನ್ನೆಲ್ಲ ನೋಡ್ತಾರೆ ಅವರು. ಒಟ್ಟಾರೆ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಇರಬೇಕು ನನ್ನ ಇದರ ಪ್ರಕಾರ. ಆಮೇಲೆ ನೆಕ್ಸ್ಟ್ ಬಂದು ಲ್ಯಾಂಡ್ ಓನರ್ಶಿಪ್. ಲ್ಯಾಂಡ್ ನೀವು ಸ್ವಂತಾಗಿನೂ ಇದ್ರೂ ಒಳ್ಳೆಯದು, ಇಲ್ಲ ಲೀಸ್ ತೊಗೊಂಡು ನೀವು ಮಾಡ್ಬೋದು. ಅದ್ರಾಗೇನಿಲ್ಲ. ಈ ಬೇರೆಯವ್ರ ಜಾಗ ಲೀಸ್ ತೊಗೊಂಡು ಮಾಡ್ಬೋದಿಲ್ಲ. ಸ್ವಂತ ಐತಪ್ಪ ನನ್ನ ಜಾಗ ಅಂದ್ರೆ ಅದ್ರಾಗೂ ಮಾಡ್ಬೋದು. ಅದ್ರಾಗ ಏನು ಸಮಸ್ಯೆ ಇಲ್ಲ. ಲ್ಯಾಂಡಿಂದ ಏನು ಸಮಸ್ಯೆ ಇಲ್ಲ. ನಿನ್ನೆ ವಿಡಿಯೋದಾಗೂ ಹೇಳಿ ನಿಮ್ಗೆ. ಆಮೇಲೆ ಲ್ಯಾಂಡ್ ಆದಮೇಲೆ ನೆಕ್ಸ್ಟ್ ಬರೋ ಟಾಪಿಕ್ ಏನಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತ್ರಿ ಇದು. ಏನಪ್ಪ ಅಂದ್ರೆ ಕ್ರಿಮಿನಲ್ ರೆಕಾರ್ಡ್ಸ್ ಇರಬಾರ್ದು ನಿಮ್ಮ ಹೆಸರು ಮೇಲೆ. ಯಾವುದೇ ಸ್ಟೇಷನ್ ಒಳಗೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿರಬಾರ್ದು. ಆಮೇಲೆ ಕ್ರಿಮಿನಲ್ ರೆಕಾರ್ಡ್ಸ್ ಅಂದ್ರೆ ಏನೋ ನೀವು ಜಗಳ ಮಾಡಿರಿ, ಏನೋ ಮರ್ಡ್ರ್ ಅಲ್ಲಿ ಒಟ್ಟಾರೆ ಕೇಸ್ ಇರ್ಬಾರ್ದು ನಿಮ್ಮ ಮೇಲೆ. ಅಂದಾಗ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲ ನಾ ಇವ್ರ ಹೆಸರು ಹೇಳ್ತೀನಿ, ಹಂಗೆ ನಡೆಯಂಗಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ರೂಲ್ಸ್ ಐತೆ ಅದ್ರ ಮೇಲೆ ಹೋಗ್ತೈತಿ. ಕ್ರಿಮಿನಲ್ ರೆಕಾರ್ಡ್ಸ್ ಇರಬಾರ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಬೇರೆ ಡೀಲರ್ಶಿಪ್ ಇರಬಾರ್ದು. ಈಗ ನಾ ಇಂಡಿಯನ್ ಆಯಿಲ್ ಪಂಪ್ ಹಾಕೀನಿ. ನಮ್ದು ಇಂಡಿಯನ್ ಆಯಿಲ್ ಪಂಪ್ ಐತಿ. ನಂದು ಇನ್ನೊಂದು HP ಹಿಂದೂಸ್ತಾನ್ ಪೆಟ್ರೋಲಿಯಮ್ಸಿಗೆ ನಾ ಅಪ್ಲೈ ಮಾಡಕ್ಕೆ ಹೋದ್ರೆ ಕೊಡೋಂಗಿಲ್ಲ ಅವ್ರು. ಯಾಕೆ ಹೇಳ್ರಿ, ನಂದು ಇಂಡಿಯನ್ ಆಯಿಲ್ ಮೊದಲ ಪಂಪ್ ಐತೆ ನಮ್ಮದು. ಈಗ ನಾ ಇನ್ನೊಂದು ತೊಗೋಬೇಕಾದ್ರೆ ಆಗಂಗಿಲ್ಲ. ಇದನ್ನು ಎಷ್ಟು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಕ್ಲೋಸ್ ಆದಮೇಲೆ ಮುಂದೆ ನಾ ಬೇರೆದು HP, ಜಿಯೋ ಯಾವ್ದು ಬೇಕಾದ್ರೆ ತೊಗೋಬೋದು. ಒಂದಾದ್ಮೇಲೆ ಒಂದು ತೊಗೋಬೇಕು. ಈಗ ನಾವು ಇದನ್ನು ಹಾಕಿ ಇನ್ನೊಂದು ಮಾಡ್ತೀನಿ ಅಂದ್ರೆ ಕೆಲಸ ಆಗಲ್ಲ. ಔಟ್ಲೆಟ್ ಮಾತ್ರ ನಿಮಗೆ ಇದೊಂದು ಕೊಡ್ತಾರೆ. ಹಂಗೆ ಆ ಪ್ರಕಾರ ರೂಲ್ಸ್ ಭಾಳ ಅದಾವೆ ರೀ. ಭಾಳ ಸ್ಟ್ರಿಕ್ಟ್ ರೂಲ್ಸ್ ಅದಾವೆ ಇದ್ರಾಗ. ಆಮೇಲೆ ಲಾಸ್ಟ್ ಟಾಪಿಕ್. ಭಾಳ ಮಂದಿ ಕ್ವಶನ್ ಇರ್ತದೆ. ಭಾಳ ಮಂದಿ ಪ್ರಶ್ನೆ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗೂ ಮೆಸೇಜ್ ಮಾಡಿರಿ. DMಗಳು ಭಾಳ ಅಂದವು. ಹೆಂಗೆ ಅಪ್ಲೈ ಮಾಡ್ಬೇಕು ನಾವು ಪಂಪಿಗೆ ಅಂತೇಳಿ ನೀವು ಕೇಳಿರಿ. ಸೊ ಲೈಸೆನ್ಸ್ ಎಲ್ಲ ಇದ್ರಾಗ ಅಪ್ಲೈ ಆದಮೇಲೆ ಮುಂದೆ ಅವರು ಕಂಪ್ನಿಯವ್ರು ಏನು ಹೇಳ್ತಾರಲ್ಲ ಆ ಪ್ರಕಾರ ಲೈಸೆನ್ಸ್ ನಿಮ್ಗೆ ಇಶ್ಯೂ ಆಕೈತಿ. ಮೊದಲೇಕ್ಕೆ ಲೈಸೆನ್ಸ್ ಕೊಡೋಂಗಿಲ್ಲ. ಈಗ ಮೊದಲು ಅಪ್ಲೈ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಗೌರ್ಮೆಂಟ್ ಕಂಪ್ನೀಸ್ ಅಂದ್ರೆ ಇಂಡಿಯನ್ ಆಯಿಲ್, ಹಿಂದೂಸ್ತಾನ್, BPCL, CNGC ಇವೆಲ್ಲ ನಿಮ್ಗೇನು ಮೊನ್ನೆ ಹೇಳಿದ್ನಲ್ಲ ವಿಡಿಯೋದಾಗ, ಆ ಕಂಪ್ನಿ ನಿಮಗೆ ತಳಗೆ ವೆಬ್ಸೈಟ್ಸ್ ಕೊಡ್ತೀನಿ. ಡಿಸ್ಕ್ರಿಪ್ಷನ್ದಾಗ ಐತಿ, ನಿಮ್ಮ ಸ್ಕ್ರೀನ್ ಮೇಲೂ ತೋರಿಸ್ತೀನಿ. ಆ ಡಿಸ್ಕ್ರಿಪ್ಷನ್ದಾಗ ಕೊಡ್ತೀನಿ. ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ನಿಮ್ಮ ಪ್ರೂಫ್ ಏನೇನು ಬೇಕಪ್ಪ ಅಂತ ಹೇಳ್ತೀನಿ. ಆಮೇಲೆ ಹೆಂಗೆ ಅಪ್ಲೈ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ನ್ಯೂಸ್ ಪೇಪರ್ಸ್ದಾಗಿರ್ತಾವೆ. ಹಿಂದೂಸ್ತಾನ್ ಟೈಮ್ಸ್ ಆಗಲಿ, ವಿಜಯ ಕರ್ನಾಟಕ, ಇವು ಕನ್ನಡ ಪ್ರಿಂಟಿಂಗ್ ಪೇಪರ್ಸ್ ಏನಿರ್ತಾವಲ್ಲ, ಅಂದ್ರೆ ಪಾಪ್ಯುಲರ್ ಪೇಪರ್ ವಿಜಯ ಕರ್ನಾಟಕ, ಉದಯವಾಣಿ ಏನು ಪಾಪ್ಯುಲರ್ ಇರ್ತಾವಲ್ಲ, ಅವ್ರದಾಗ 3 ಇಲ್ಲ 4 ಪೇಜ್ದಾಗ ಅಡ್ವರ್ಟೈಸ್ಮೆಂಟ್ ಇರ್ತಾವೆ. ಆ್ಯಡ್ಸ್ ಹಾಕಿರ್ತಾರೆ. ಪೆಟ್ರೋಲ್ ಪಂಪ್ದೆಲ್ಲ ಆ್ಯಡ್ಸ್ ಹಾಕಿರ್ತಾವೆ. ಅಂದ್ರೆ ಈ ಟೆಂಡ್ರ್ ಹಿಂಗೆ ಓಪನ್ ಮಾಡತ್ತೀವಿ, ಹಿಂದೂಸ್ತಾನ್ದು IOCL ಹಿಂಗೆ ಓಪನ್ ಮಾಡತ್ತೀವಿ ಅಂತೇಳಿ ಟೆಂಡ್ರ್ ಇರ್ತೈತೆ. ಅದರ ಸ್ಲಾಟ್ದಾಗ ನಿಮ್ಗೆ ಹೆಸರು ಕುಂದ್ರಿಸ್ತಾರೆ. ಆಮೇಲೆ ನಿಮ್ದು ಅಪ್ಲೈ ಆಗಿ ಎಲ್ಲ ನಿಮ್ದು ಡೀಟೇಲ್ಸ್ ಚೆಕ್ ಮಾಡ್ತಾರೆ. ಎಲ್ಲ ನೀವು ಎಲಿಜಿಬಿಲಿಟಿ ಇದ್ದರೆ ಅಂದ್ರೆ ನಿಮಗೆ ಇಶ್ಯೂ ಆಕೈತಿ, ಲೈಸೆನ್ಸ್ ಇಶ್ಯೂ ಆಕೈತಿ. ಆಮೇಲೆ ಎಲ್ಲ ಬಂದು ನೋಡ್ಕೊಂಡು ಮುಂದೆ ಕಂಟಿನ್ಯೂ ಆಗುತ್ತೆ. ಆ ಮುಂದಿನ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಹೆಂಗೆ ಪ್ರೊಸೀಜರ್ ಐತೆ ಅಂತೇಳಿ. ಸೊ ಆ ನ್ಯೂಸ್ ಪೇಪರ್ದಾಗೂ ನಿಮಗೆ ಸಿಗ್ತೈತಿ. ತಳಗ ಅಲ್ಲಿ ಆ್ಯಡ್ಸ್ ಇರ್ತಾವೆ. ಅಲ್ಲಿ ನೀವು ಅದ್ರ ಪ್ರಕಾರನೂ ಇದು ಮಾಡೋದು. ನಿಮಗೆ ಬೆಸ್ಟ್ ಏನಪ್ಪ ಅಂದ್ರೆ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿರಿ. ವೆಬ್ಸೈಟ್ ಅದಾವೆ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ಎಲ್ಲ ನಿಮಗೆ ಹೇಳ್ತಾರೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿದ್ರು ನಿಮ್ಮ ಮೇಲ್ ID ಅಥವಾ ಏನಾರ ಒಂದು ಅವ್ರು ನಿಮ್ಗೆ ಕಳಿಸ್ತಾರೆ ರಿಟರ್ನಾಗಿ. ಎಲ್ಲದಕ್ಕೂ ನೀವು ಎಲಿಜಿಬಿಲಿಟಿ ಇದೀರಿ, ನಿಮಗೆ ಇಶ್ಯೂ ಮಾಡ್ತೀವಿ ಅಂತೇಳಿ ಕಳಿಸ್ತಾರೆ.
ಸೊ ಗೌರ್ಮೆಂಟ್ ಕಂಪ್ನೀಸ್ದು ಆಮೇಲೆ ಪ್ರೈವೇಟ್ ಏನೇನು ರಿಲಯನ್ಸ್ ಅಲ್ಲಿ ಯಾವ್ಯಾವ್ದಾಗಲಿ ಎಲ್ಲದ್ರದ್ದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ವೆರಿಫೈ ಆದಮೇಲೆ ನಿಮ್ಗೆ ಎಲಿಜಿಬಿಲಿಟಿ ಅನ್ನೋದು ಕೊಡ್ತಾರೆ, ಅವಾಗ ನಿಮ್ಗೆ ಅಪ್ರೂವ್ ಆಕೈತಿ. ಸೊ ಮುಂದಿನ ವಿಡಿಯೋದಾಗ ತಿಳಿಸ್ತೀನಂತ. ಸೊ ಇವತ್ತಿನ ವಿಡಿಯೋ ನೋಡೋರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಹಿಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ರಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.